ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಲ್ಲಿ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಕನ್ನಡ ಟೈಪಿಂಗ್ ಮಾಡ್ತೀವಿ ಅನ್ನೋರಿಗೂ ಕೂಡ ಒಳ್ಳೆ ಜಾಬ್ ಇದು. ಸೊ ನೀವು ಬೇಕಂದ್ರೆ ಅಪ್ಲೈ ಮಾಡ್ಬೋದು. ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಭಾಷೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇವತ್ತು ಹೇಳುವಂಥ ಜಾಬ್ ಏನಿದೆ ಇದು ಟ್ರಾನ್ಸ್ಲೇಟ್ ಮಾಡುವಂಥ ಜಾಬು ಮತ್ತು ಕಾಪಿ ಪೇಸ್ಟ್ ಮಾಡುವಂಥ ಜಾಬು. ಹೀಗಾಗಿ ತಮಿಳಿನಲ್ಲಿ ನಾನು ಸ್ಪೆಷಲಿ ಮೆನ್ಷನ್ ಮಾಡಿರ್ತೇನೆ ಟ್ರಾನ್ಸ್ಲೇಟ್ ಅಥವಾ ಕಾಪಿ ಪೇಸ್ಟ್ ಅಂತ. ಸೊ ಇಲ್ಲಿ ನಾನು ಸ್ವಲ್ಪ ಕೆಲಸದ ಬಗ್ಗೆ ಸ್ವಲ್ಪ ಹೇಳ್ತೀನಿ, ನಂತರ ಹೇಗೆ ಅಪ್ಲೈ ಮಾಡೋದು, ಯಾವ ರೀತಿ ಇರುತ್ತೆ ಜಾಬು ಎಲ್ಲವನ್ನೂ ಕೂಡ ತಿಳಿಸ್ತೀನಿ. ನಿಮ್ಗೆ ಇಲ್ಲಿ ಒಂದು ಸಾರಿ ನಿಮ್ಮ ಅಪ್ಲೈ ಮಾಡಿದ ಮೇಲೆ ನಿಮ್ಮ ರಿಸ್ಯೂಮ್ ಶಾರ್ಟ್ ಲಿಸ್ಟ್ ಆಯಿತು ಅಂದರೆ ಕಂಪನಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಂತರ ಇಂಟರ್ವ್ಯೂ ಆಗುತ್ತೆ. ಯಾವಾಗ ನೀವು ಸೆಲೆಕ್ಷನ್ ತೊಗೋತೀರಾ, ಸೊ ಅವಾಗ ಏನಿರುತ್ತೆ, ಯಾವ ರೀತಿ ಕೆಲಸ ಇರುತ್ತೆ ಅಂತ ಹಾಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಹೇಗಿರುತ್ತೆ ಅಂದರೆ ನಿಮಗೆ ಆಡಿಯೋ ವೀಡಿಯೋಸ್ಗಳನ್ನ ಕೊಡ್ತಾ ಇದ್ದಾರೆ. ಆಡಿಯೋ ವೀಡಿಯೋಸ್ಗಳನ್ನ ಏನು ಮಾಡ್ತೀರಾ ಅಂದರೆ ಕೇಳ್ತೀರಾ, ಅಕ್ಯುರೇಟ್ ಏನಿದೆ ನೋಡಿಕೊಂಡು ಅದನ್ನೇ ಟೈಪ್ ಮಾಡಿ ಕೊಡಬೇಕಾಗುತ್ತೆ. ಇಲ್ಲಿ ಟೈಪಿಂಗ್ ತುಂಬ ಚೆನ್ನಾಗಿರಬೇಕು. ಕನ್ನಡದಲ್ಲಿ ಟೈಪ್ ಮಾಡ್ತೀವಿ ಅನ್ನೋರಿಗೂ ಕೂಡ ಇಲ್ಲಿ ಕೆಲಸ ಇರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಟೈಪಿಂಗ್ ಅಂದ ತಕ್ಷಣ ನಿಮ್ಮದು ಎಷ್ಟು ಸ್ಪೀಡ್ ಇರಬೇಕಂತ. ನಾರ್ಮಲಿ ಇವಾಗ ಬೇರೆ ಬೇರೆ ಕಂಪ್ನಿದು ಸ್ವಲ್ಪ ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ 40 WPM ಆದರೂ ಇರಬೇಕು ಮಿನಿಮಮ್ಮು. ಓಕೆ, ಸೊ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಟೈಪಿಂಗು ನಾವು ಮಾಡ್ತೀವಿ ಅಂತ ಅನ್ನೋರಿದ್ದರೆ. ಮತ್ತು ಡೇಟಾ ಎಂಟ್ರಿ, ಕಾಪಿ ಪೇಸ್ಟು, ಟ್ರಾನ್ಸ್ಲೇಟ್ ಜಾಬ್ ಎಲ್ಲ ಹುಡುಕ್ತಾ ಇದ್ದೀವಿ ಅಂತಂದರೆ ಸೊ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಮೇನ್ ಮುಖ್ಯವಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ರಿಸ್ಯೂಮಲ್ಲಿ ಏನೇನು ಇರಬೇಕು, ಸ್ಕಿಲ್ಸ್ಗಳನ್ನ ಏನೇನು ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ಮೊದಲೇ ತಿಳಿಸ್ತಾ ಇದ್ದೀನಿ. ಒಂದು ಲಿಸ್ನಿಂಗ್ ಇರಬೇಕು ಅಂತ ಹೇಳಿದ್ದಾರೆ, ಇನ್ನೊಂದು ಟೈಪಿಂಗ್ ಇರಬೇಕು, ಇನ್ನೊಂದು ಗ್ರಾಮರ್ ಮತ್ತು ಸ್ಪೆಲ್ಲಿಂಗ್ ರಿಲೇಟೆಡ್ ಇರಬೇಕು, ಆ್ಯಂಡ್ ಡಿಟೇಲ್ ಓರಿಯೆಂಟೆಡ್ ರಿಲೇಟೆಡ್ ಕೂಡ ಇರಬೇಕು, ಆ್ಯಂಡ್ ರಿಸರ್ಚ್ ಆ್ಯಂಡ್ ಎಡಿಟಿಂಗ್ ರಿಲೇಟೆಡು ಇರಬೇಕು. ಸೊ ಇಲ್ಲಿ ನಿಮಗೆ ವರ್ಕ್ ಮಾಡೋದು ಹೇಗಿರುತ್ತೆ, ಕೆಲಸ ಹೇಗಿರುತ್ತೆ, ಯಾವ ಕಂಪನಿ, ಏನು ರೋಲಿಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಇಲ್ಲಿ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾವಿಲ್ಲಿ ಲ್ಯಾಂಗ್ವೇಜ್ ನೋಡೋಣ, ಏನೇನು ಯಾವ್ಯಾವ ಲ್ಯಾಂಗ್ವೇಜಿಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಿಂದಿ, ತೆಲುಗು, ಗುಜರಾತಿ, ಮರಾಠಿ, ಬೆಂಗಾಲಿ, ತಮಿಳ್, ಮಲಯಾಳಂ, ಪಂಜಾಬಿ, ಉಡಿಯಾ, ಮೈಥಿಲಿ ಆ್ಯಂಡ್ ಕನ್ನಡ ಕೂಡ ಇದೆ ನೋಡ್ತಾ ಇರ್ಬೋದು ಇಲ್ಲಿ. ಛತ್ತೀಸ್ಗಢಿ, ಭೋಜ್ಪುರಿ, ಉರ್ದು ಈ ಯಾವುದಾದ್ರೂ ಒಂದು ಭಾಷೆ ನಿಮಗೆ ಬರುತ್ತೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಮೇನ್ ಈ ಒಂದು ಜಾಬ್ ಪ್ರೊಫೈಲ್ ಏನಿದೆ ಅಲ್ವಾ, ಇದು ಟ್ರಾನ್ಸ್ಕ್ರೈಬರ್ ಅಂತ ಹೇಳಿ ಜೋಶಲ್ಲಿ, ಇವಾಗ ಜೋಶ್ ಟಾಕ್ ಅಂತ ನೀವು ಕೇಳಿರ್ಬೋದು. ಸುಮಾರು ಜನರದ್ದು ಇಂಟರ್ವ್ಯೂ ತಗೋತಾ ಇರ್ತಾರೆ, ನೀವು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿರ್ತೀರ. ಸೊ ಅದೇ ಕಂಪ್ನಿಲಿ ಇವಾಗ ಮಲ್ಟಿಪಲ್ ಲ್ಯಾಂಗ್ವೇಜ್ಗೋಸ್ಕರ ಟ್ರಾನ್ಸ್ಲೇಟ್ ಮಾಡುವಂಥ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ನಿಮ್ಮದು ಏನಿರುತ್ತೆ ಗುರುಗ್ರಾಮ್ ಅಂದರೆ ಹರಿಯಾಣ ಡಿಸ್ಟ್ರಿಕ್ಕು. ಸೊ ಹರಿಯಾಣದಲ್ಲೇ ನೀವೇನು ಮಾಡ್ತೀರಾ, ರಿಪೋರ್ಟಿಂಗ್ ಮಾಡ್ಕೋತೀರಾ. ಇದು ಗುಡ್ಗಾಂವ್ ಅಂತ ಕೂಡ ನಾವು ಕರಿತೀವಿ, ಇದು ಡೆಲ್ಲಿ ಹತ್ರನೇ ಇರುವಂಥದ್ದು. ಸೊ ಇದಕ್ಕೆ ರಿಪೋರ್ಟಿಂಗ್ ಮಾಡ್ಕೋತಾರೆ, ಬಟ್ ಅದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇರುತ್ತೆ. ಫುಲ್ ಟೈಮ್ ಜಾಬ್ ಇದು, ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪಾರ್ಟ್ ಟೈಮ್ ಜಾಬ್ ಬೇಕು ಅಂದರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನ ಖಂಡಿತವಾಗ್ಲಿ ಒಂದು ಸಾರಿ ಚೆಕ್ ಮಾಡಿ, ಅಪ್ಲಿಕೇಶನ್ ಓಪನ್ ಇದ್ದರೆ ಅಲ್ಲಿ ಅಪ್ಲೈನ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಜಾಬ್ ಬಗ್ಗೆ ಸ್ವಲ್ಪ ಹೇಳೋದಾದರೆ ಮೇನ್ ಅಂತಂದರೆ ನೋಡ್ತಾ ಇರ್ಬೋದು, ವಿ ಆರ್ ಲಾಂಚಿಂಗ್ ಅ ಹೈ ಪೇಯಿಂಗ್ ಅಬೌಟ್ ದಿ ಜಾಬ್ ಬಗ್ಗೆ ಇಲ್ಲಿ ನೋಡೋಣ. ಸೊ ಮೇನ್ ಅಂತಂದರೆ ಇವರು ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ನಡೆಸ್ತಾ ಇದ್ದಾರೆ. ಈ ಪ್ರಾಜೆಕ್ಟಿಗೆ ಸುಮಾರು ಮಲ್ಟಿಪಲ್ ಇಂಡಿಯನ್ ಲ್ಯಾಂಗ್ವೇಜ್ ರಿಲೇಟೆಡ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಅಂತ ಹೇಳಿದ್ದಾರೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಟ್ರಾನ್ಸ್ಕ್ರೈಬರ್ ಅಂತ ರೋಲ್ ಹೆಸರು, ಆ್ಯಂಡ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮು ರಿಮೋಟ್ ಜಾಬ್ ಇರುತ್ತೆ. ಓಕೆ, ಸೊ ಯಾವ್ಯಾವ ಲ್ಯಾಂಗ್ವೇಜಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಹಿಂದಿ, ಬೆಂಗಾಲಿ, ಗುಜರಾತಿ, ಮರಾಠಿ, ಉಡಿಯಾ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಉರ್ದು. ಓಕೆ, ಸೊ ಯಾವುದಾದ್ರೂ ಒಂದು ಭಾಷೆ ಬಂದರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಡ್ಯೂರೇಷನ್ ಬಗ್ಗೆ ಹೇಳಿದ್ರೆ ಒಂದು ಶಾರ್ಟ್ ಟರ್ಮ್ಗೋಸ್ಕರ ತೊಗೋತಾ ಇದ್ದಾರೆ. ಸೊ ಮತ್ತೆ ಯಾವುದಾದ್ರೂ ಲಾಂಗ್ ಟರ್ಮ್ ಇದ್ದರೆ ನೆಕ್ಸ್ಟ್ ಮತ್ತೆ ನಿಮಗೆ ವಿಸಿಟ್ ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿರುವಂಥ ಇದು ಒಂದು ಜಾಬ್ ಪ್ರೊಫೈಲ್ ಅಂತ ಹೇಳ್ಬೋದು. ಮೇನ್ ಅಂತಂದರೆ ನಿಮ್ಮದು ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಅಂದರೆ ಕನ್ನಡ ಚೆನ್ನಾಗಿ ಬರ್ತಿರಬೇಕು, ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕು ಮಾಡಬಾರ್ದು. ಓಕೆ, ಆ್ಯಂಡ್ ಅಬಿಲಿಟಿ ಟು ಲಿಸನ್ ಏನಿರುತ್ತೆ ಅದ್ರ ಮೊದಲು ಕೇಳೋಕೆ ನಾನು ಹೇಳಿದ್ದೀನಿ ಆಲ್ರೆಡಿ. ಕೆಲವೊಂದು ಆಡಿಯೋಸ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ, ಅದರಲ್ಲಿ ಏನಿರುತ್ತೆ ಅಕ್ಯುರೇಟು ಅದನ್ನೇ ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಮಾಡದೆ ನೀವೇನು ಮಾಡ್ತೀರಾ ಟೈಪ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ವರ್ಕ್ ಮಾಡ್ಕೊಂಡ್ರೆ ಸ್ಮಾರ್ಟ್ಫೋನು ಅಥವಾ ಲ್ಯಾಪ್ಟಾಪು ಮತ್ತು ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಆ್ಯಂಡ್ ಮಸ್ಟ್ ಟೇಕ್ ಅ ಶಾರ್ಟ್ ಟೆಸ್ಟ್, ಒಂದು ಸಣ್ಣದೊಂದು ಟೆಸ್ಟ್ ತೊಗೋತಾ ಇದ್ದಾರೆ ಅವರು. ಅಪ್ಲೈ ಮಾಡಿದ್ಮೇಲೆ ಟೆಸ್ಟ್ ಅಟೆಂಡ್ ಮಾಡಬೇಕು, ನಂತರ ನಿಮ್ಮದಲ್ಲಿ ಪಾಸ್ ಆದ್ರಿಂದ ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ. ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಆಲ್ರೆಡಿ ಅವರು ಇಲ್ಲಿ ಹೇಳಿದ್ದಾರೆ. ಮೊದಲು ನೀವೇನು ಮಾಡ್ತೀರಾ, ಅಪ್ಲಿಕೇಶನ್ ಫಾರ್ಮ್ ನಾನು ಕೊಟ್ಟಿರ್ತೀನಿ, ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಇನ್ನೂ ಅಟೆಂಡ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಅಲ್ಲಿ ಫಾರ್ಮ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ಒಂದು ಚಿಕ್ಕದೊಂದು ಟೆಸ್ಟ್ ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು. ಸೊ ಟೆಸ್ಟ್ ಅಟೆಂಡ್ ಆದಮೇಲೆ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ತೋರಿಸ್ತಾ ಇದ್ದೀನಿ. ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮದು ಫಸ್ಟ್ ನೇಮು, ಆ್ಯಂಡ್ ಇಲ್ಲಿ ನಿಮ್ಮದು ವಾಟ್ಸಪ್ ನಂಬರ್ ಹಾಕಬೇಕು. ಆ್ಯಂಡ್ ಇಲ್ಲಿ ನೋಡಿಕೊಂಡು ಹಾಕಿ, ನಂತರ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಮಾಡ್ಕೋಬೇಕು. ಲೈಕ್ ಇವಾಗ ಕನ್ನಡ ಅಂದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ನೆಕ್ಸ್ಟ್ ಅಂತ ಮಾಡಬೇಕು. ಇಲ್ಲಿ ಫಸ್ಟಿಗೆ ನಿಮ್ಮ ಹೆಸರೆಲ್ಲ ಹಾಕಬೇಕು. ಈ ಅಪ್ಲಿಕೇಶನ್ ಫಾರ್ಮ್ ನಾನು ನಿಮ್ಗೆ ಕೊಟ್ಟಿರ್ತೀನಿ, ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳು ಹಾಕೋದಿರುತ್ತೆ. ಓಕೆ, ನೋಡಿಕೊಂಡು ಹಾಕಿ
ನಂತರ ಇದನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಿ. ಓಕೆನಾ? ಸೊ ಇದು ಒಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹೊಸ ಹೊಸ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನೀವು ಆವಾಗಲೇ ಬೇಗ ನೋಡಿಕೊಂಡು ಬೇಗ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಫ್ರೀ ಇರುವಂಥ ಜಾಬ್ಗಳೇ ನಾನು ಹೇಳಿರ್ತೀನಿ. ಸೊ ಈಗ ಸಂಪಟ್ಟಂತೆ ಏನಾದರೂ ನಿಮ್ಗೆ ಡೌಟ್ ಇದೆ ಎನಿ ಟೈಮ್ ನೀವು ನನಗೆ ಕಾಮೆಂಟ್ ಮೂಲಕ ಕೇಳ್ಬೋದು. ಓಕೆ, ಆಲ್ ದ ಬೆಸ್ಟ್ ಎಲ್ರಿಗೂ. ಯಾರು ಅಪ್ಲೈ ಮಾಡ್ತಾ ಇದ್ದೀರಿ. ಓಕೆ, ಮುಂದಿನ ನೋಡೋದ್ರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.